ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಮಾಡುವ ವಿಶೇಷತೆ ಏನಂದರೆ, ನಾನೊಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೇನೆ. ಅದು ಯಾವುದಪ್ಪ ಸ್ಕಾಲರ್ಶಿಪ್ ಅಂದರೆ ವಿದ್ಯಾಧನ್ ಸ್ಕಾಲರ್ಶಿಪ್ ಅಂತ. ಈ ಸ್ಕಾಲರ್ಶಿಪ್ ಬಂದು 1999ನಲ್ಲಿ ಎಸ್ ಡಿ ಶುಭಲಾಲ್ ಹಾಗೂ ಕುಮಾರಿ ಶುಭಲಾಲ್ ಅವರು ಈ ಸ್ಕಾಲರ್ಶಿಪ್ನ ಸ್ಟಾರ್ಟ್ ಮಾಡಿತು. ಈ ಸ್ಕಾಲರ್ಶಿಪ್ನ ವಿಶೇಷತೆ ಏನಂದರೆ, ಇನ್ನೂವರೆಗೆ 10,000 ಸ್ಟೂಡೆಂಟ್ಸು ಈ ಸ್ಕಾಲರ್ಶಿಪ್ನ ತಗೊಂಡಿದ್ದಾರೆ. ಓಕೆನಾ. ಇದು ಬಂದುಬಿಟ್ಟು ಒಂದಿಷ್ಟು ರಾಜ್ಯಗಳಲ್ಲಿ ಮಾತ್ರ ಇದೆ. ಅದು ಯಾವ ರಾಜ್ಯ ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದುಬಿಟ್ಟು ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ, ಆಂಧ್ರ ಪ್ರದೇಶ, ತೆಲಂಗಾಣ, ಗುಜರಾತ, ಮಹಾರಾಷ್ಟ್ರ, ಅದೇ ಥರ ಗೋವಾ, ಒಡಿಸ್ಸಾ, ಡೆಲ್ಲಿ, ಲಡಾಖ್, ಬಿಹಾರ್, ಜಾರ್ಖಂಡ್, UP, ಹಿಮಾಚಲ್ ಪ್ರದೇಶ್, ಪಂಜಾಬ್, ವೆಸ್ಟ್ ಬೆಂಗಾಲ್, ಹರಿಯಾಣ ಮತ್ತು ಚಂಡೀಗಢಲ್ಲಿ ಈ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದಂದರೆ, ಇವಾಗ ರೀಸೆಂಟಾಗಿ 2025 ಯಾರೆಲ್ಲ SSLC ಪಾಸ್ ಆಗಿದ್ದಾರೆ ಮತ್ತು ಅವ್ರದ್ದು ಪರ್ಸೆಂಟೇಜ್ ಬಂದುಬಿಟ್ಟು 90 ಅಬೋವ್ ಇರಬೇಕು. ಮತ್ತೊಂದು ಇಲ್ಲಿ ವಿಶೇಷತೆ ಏನಂದರೆ, ಹ್ಯಾಂಡಿಕ್ಯಾಪ್ ಪರ್ಸನ್ಗಳು 75% ಮಾತ್ರ ಮಾಡಿದರೂ ಕೂಡ ಅವರಿಗೆ ಇದು ಯೂಸ್ ಆಗುತ್ತೆ. ಓಕೆ. ಈ ಸ್ಕಾಲರ್ಶಿಪ್ಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ನಿಮಗೆ ಒಂದು ಸರ್ತಿ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನಿಮ್ಮದು, ಮತ್ತು ಅದೇ ಥರ SSLC ಮಾರ್ಕ್ಶೀಟು. ಇವಾಗ ನಿಮ್ಮದು ಪ್ರೊವಿಷನಲ್ ಮಾರ್ಕ್ಸ್ಶೀಟ್ ಇದ್ದರೂ ಕೂಡ ನಡೆಯುತ್ತೆ ಅದಕ್ಕೆ. ಮತ್ತು ನಿಮ್ಮದೊಂದು ಫೋಟೋ ಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ದು. ಮತ್ತು ಯಾರೆಲ್ಲ ಹ್ಯಾಂಡಿಕ್ಯಾಪ್ ಇದ್ದರೆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದೇ ಥರ ನಿಮ್ಮದೊಂದು ಇಮೇಲ್ ID ಇರಬೇಕು. ಓಕೆನಾ. ಇವಾಗ ನೋಡ್ಕೊಳ್ಳಿ, ಇದನ್ನು ಯಾವ ಥರ ಅಪ್ಲೈ ಮಾಡಬೇಕಂತ ನಿಮ್ಗೆ ನಾನು ಹೇಳ್ಕೊಡ್ತೀನಿ. ಮತ್ತು ಅದನ್ನು ನಿಮಗೆ ಮೊಬೈಲಲ್ಲಿ ಕೂಡ ಯಾವ ಥರ ಹಾಕಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ. ಇದ್ರದ್ದೊಂದು ಪೋರ್ಟಲ್ ಬರುತ್ತೆ ನಮ್ಮದು, ಅದರಲ್ಲಿ ನೀವು ಹೋಗಿ ಲಾಗಿನ್ ಮಾಡಿಬಿಟ್ಟು ನೀವು ಇದನ್ನು ಅಪ್ಲಿಕೇಶನ್ನ ಹಾಕ್ಬೋದು. ನೋಡಿ, ಒಂದು ಪೋರ್ಟಲ್ ಬಂದುಬಿಟ್ಟು www.vidyadan.org ಅಂತ ಬರುತ್ತೆ. ಇದರಲ್ಲಿ ಕೂಡ ನೀವು ಅಪ್ಲೈ ಮಾಡಿ. ಅದೇ ಥರ ಒಂದು ಮೊಬೈಲ್ ಆ್ಯಪ್ ಬರುತ್ತೆ, ನೀವು ಪ್ಲೇಸ್ಟೋರಲ್ಲಿ ಹೋಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿಂದ ಕೂಡ ನೀವು ಇದನ್ನ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಅದು ಆ್ಯಪ್ ಬಂದುಬಿಟ್ಟು SDF ವಿದ್ಯಾ ಅಂತ ನೀವು ಟೈಪ್ ಮಾಡಿದರೆ ಅಲ್ಲೊಂದು ಆ್ಯಡ್ ಬರುತ್ತೆ, ಅದರಲ್ಲಿ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಓಕೆ. ಅದೇ ಥರ ಇವಾಗ ನಿಮಗೆ ಒಂದು ಇದಕ್ಕೆ ಲಾಸ್ಟ್ ಡೇಟ್ ಕೂಡ ಇದೆ, 8/7/2025 ಒಳಗಡೆ ನೀವು ಇದನ್ನು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕು. ಇದರಲ್ಲಿ ನಿಮ್ಗೆ ಏನಾದರೂ ಒಂದು ಡೌಟ್ ಏನಾದರೂ ಇದೆ ಅಂದರೆ ನಿಮಗೊಂದು ಹೆಲ್ಪ್ ಡೇಸ್ಕ್ ನಂಬರ್ ಹೇಳ್ತೀನಿ, ಆ ನಂಬರ್ ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. 8068333500 ಈ ನಂಬರ್ಗೆ ನೀವು ಏನಾದರೂ ನಿಮಗೆ ಡೌಟ್ಸ್ ಎಲ್ಲ ಏನಾದರೆ ಇಲ್ಲಿ ನೀವು ಕಾಲ್ ಮಾಡಿಬಿಟ್ಟು ಇಲ್ಲಿ ಕ್ಲಾರಿಫೈ ಮಾಡ್ಬೋದು. ಓಕೆ. ಇವಾಗ ಅಪ್ಲಿಕೇಶನ್ ಯಾವ ಥರ ಹಾಕಬೇಕಂತ ನಾನು ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಓಕೆ. ಇವಾಗ ಆನ್ಲೈನಲ್ಲಿ ಅರ್ಜಿನ ಯಾವ ಥರ ಹಾಕಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ. ಇವಾಗ ನೀವು ವೆಬ್ಸೈಟಲ್ಲಿ ಅಂದರೆ ಬ್ರೌಸರಲ್ಲಿ ಬಂದುಬಿಟ್ಟು ನೀವು vidyadan.org ಅಂತ ಟೈಪ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದ ನಂತರ ನೀವೇನು ಮಾಡಬೇಕಂದ್ರೆ, ಇಲ್ಲಿ ಒಂದಿಷ್ಟು ಆಪ್ಷನ್ಸ್ ಬರುತ್ತೆ, ಅದರಲ್ಲಿ ಬಂದುಬಿಟ್ಟು ನೀವು ಮೇಲ್ಗಡೆ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು ನೀವು. ಆ ಥರ ಓಪನ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಸ್ಕ್ರೋಲ್ ಡೌನ್ ಕೆಳಗಡೆ ಮಾಡಿದ್ರೆ ಕರ್ನಾಟಕ 11th ಪ್ರೋಗ್ರಾಮ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು ನೀವು. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೈಡ್ ಇವಾಗ ಕ್ಲಿಕ್ ಮಾಡಿದ್ದೀನಲ್ಲ, ಇಲ್ಲಿ ನಿಮಗೆ ಕನ್ನಡ ಬೇಕಾದರೆ ಕನ್ನಡ ಮಾಡ್ಕೊಳ್ಬೇಕು, ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷಲ್ಲಿ ಮಾಡ್ಕೊಳ್ಬೋದು. ನೀವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಆ ನಂತರ ಇಲ್ಲಿ 2 ಆಪ್ಷನ್ ಬರುತ್ತೆ, ಅಪ್ಲೈ ನೌ ಅಂತ ಇರುತ್ತೆ. ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ್ರಲ್ಲ, ಅಲ್ಲಿ ಇವಾಗ ಈ ಥರ ಮತ್ತೆ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದ ನಂತರ ಇಲ್ಲಿ ನಿಮಗೆ ನಿಮ್ಮದು ನೇಮ್ ಕೊಡೋದಿರುತ್ತೆ, ಫಸ್ಟ್ ನೇಮು, ಆಮೇಲೆ ಲಾಸ್ಟ್ ನೇಮು, ಕೆಳಗಡೆ ಇಮೇಲ್ ಇರುತ್ತೆ. ಓಕೆನಾ. ಇಲ್ಲಿ ಇಮೇಲ್ನ ಕೊಡೋದು ನಾನು ಕರೆಕ್ಟಾಗಿ ಹೇಳ್ತೀನಿ ನಿಮಗೆ ಯಾವ ಥರ ಕೊಡಬೇಕಂತ. ಇವಾಗ ಲಾಸ್ಟಲ್ಲಿ ಡೊಮಿನ್ ಅಂತ ಇದೆಯಲ್ಲ, ಸೆಲೆಕ್ಟ್ ಇಮೇಲ್ ಡೊಮಿನ್ ಇದೆಯಲ್ಲಿ ಆಲ್ರೆಡಿ ಅಲ್ಲಿ @gmail.com ಅಂತ ಅಲ್ಲಿ ಟೈಪ್ ಇರುತ್ತೆ. ನೀವು ಏನು ಮಾಡಬೇಕಂದ್ರೆ, ಇವಾಗ ಸೈಡಲ್ಲಿ Mahesh123 ಅಂತ ನಾನು ಕ್ಲಿಕ್ ಮಾಡಿದ್ದೀನಲ್ಲ, ಇದನ್ನಷ್ಟೇ ಮಾತ್ರ ಹಾಕಬೇಕು ನೀವು. @gmail.com ಅಂತ ಈ ಥರ ಹಾಕಬಾರ್ದು ನೀವು. ಓಕೆನಾ. ಅಲ್ಲಿ ಫಸ್ಟ್ ನೇಮ್ ಹಾಕ್ಕೊಳ್ಳಿ, ಆಮೇಲೆ ಲಾಸ್ಟ್ ನೇಮ್ ಬರುತ್ತೆ, ಲಾಸ್ಟ್ ನೇಮ್ ಹಾಕ್ಕೊಳ್ಳಿ. ಆಮೇಲೆ ಇಮೇಲ್ IDಯಲ್ಲಿ ಇವಾಗ ಹೇಳಿದ್ನಲ್ಲ ನಾನು Mahesh123 ಅಂತ, ಇದು ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು. ನಿಮ್ದೇನು ಇಮೇಲ್ ID ಇದೆಯಲ್ಲ ಅದನ್ನೇ ನೀವು ಟೈಪ್ ಮಾಡ್ಕೊಳ್ಬೇಕು. ಇವಾಗ ಸೈಡ್ ಹೇಳಿದ್ನಲ್ಲ ನಾನು @gmail.com ಅಂತ ಆಲ್ರೆಡಿ ಬರೆದಿರುತ್ತೆ. ನೀವು ಏನು ಮಾಡ್ಕೊಳ್ಬೇಕಂದ್ರೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಇವಾಗ Mahesh123 @gmail.com ಇದೆಲ್ಲ ತಪ್ಪಾಗಿದೆ, ಇದರಲ್ಲಿ ತೆಗಿಬೇಕು ನೀವು. @gmail.com ಅಂತ ಏನಿದೆಯಲ್ಲ ಇದನ್ನು ನೀವು ಇರೇಜ್ ಮಾಡಬೇಕು. ನೀವು ಓನ್ಲಿ ಏನು Mahesh123 ಅಂತ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ನಾವು. ಮತ್ತೊಂದು ಸರ್ತಿ ಕರೆಕ್ಟಾಗಿ ತಿಳ್ಕೊಳ್ಳಿ, ನೀವು ಇದನ್ನೇ ಹಾಕಬಾರ್ದಲ್ಲಿ, ನಿಮ್ದು ಇಮೇಲೇ ನೀವು ಹಾಕಬೇಕಲ್ಲಿ. ಈ ಥರ ಎಲ್ಲ ಹಾಕಿದ ನಂತರ ಇಲ್ಲಿ ಕೆಳಗಡೆ ಬರುತ್ತೆ ನಿಮಗೆ ಪಾಸ್ವರ್ಡ್ ಬರುತ್ತೆ, ಪಾಸ್ವರ್ಡ್ ಹಾಕ್ಕೊಳ್ಬೇಕು. ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಬರುತ್ತೆ. ಆಮೇಲೆ ಈಗ ಫಸ್ಟ್ ಒಂದು ಪಾಸ್ವರ್ಡ್ ಹಾಕಿರ್ತಾನೆ ಅದನ್ನೇ ಸೇಮ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿಕೊಂಡು ಅದನ್ನು ಅಲ್ಲಿ ಕನ್ಫರ್ಮ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಓಕೆ, ಅಲ್ಲಿ ನೀವು ರಿಜಿಸ್ಟರ್ ಮಾಡಿದ ನಂತರ ಈ ಥರ ಬರುತ್ತೆ ನಿಮಗೆ ಇಮೇಲು ಮತ್ತು ಪಾಸ್ವರ್ಡು, ಒಂದು ಪೇಜ್ ಈ ಥರ ಓಪನ್ ಆಗುತ್ತೆ.
ಅಂದರೆ ನಿಮ್ಮದು ಇಮೇಲ್ಗೆ ಒಂದು ನಮ್ಮದು ಇಮೇಲ್ ಅಂದರೆ ಇಮೇಲಲ್ಲಿ ಒಂದು ಲಿಂಕ್ ಹೋಗುತ್ತೆ. ಇವಾಗ ನೀವು ಹಾಕಿದ್ದೀರಲ್ಲ ಅಲ್ಲಿ ಇಮೇಲು, ಅದಕ್ಕೆ ಒಂದು ಲಿಂಕ್ ಹೋಗುತ್ತೆ. ಇವಾಗ ತೋರಿಸ್ತೀನಿ ನಾನು. ಓಕೆ ಓಕೆ, ಕನ್ಫರ್ಮೇಷನ್ ಲಿಂಕ್ ಅಂತ ಇರುತ್ತೆ. ಇವಾಗ ನೋಡಿ, ಇಲ್ಲಿ ಇವಾಗ ನಾನು ಓಪನ್ ಮಾಡಿದ್ದೀನಲ್ಲ ಈ ಥರ ಇಮೇಲಲ್ಲಿ, ಇಲ್ಲಿದೆ ನೋಡಿ, ಪ್ಲೀಸ್ ಆಕ್ಟಿವೇಟ್ ಯುವರ್ ಅಕೌಂಟ್ ಬೈ ಕ್ಲಿಕ್ಕಿಂಗ್ ಹಿಯರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು ನೀವು. ಓಕೆನಾ, ಇವಾಗ ಕ್ಲಿಕ್ ಮಾಡಿದ್ದೀನಿ. ಓಕೆ, ಇವಾಗ ಬಂತು, ಇಲ್ಲಿ ಅಕೌಂಟ್ ಆ್ಯಕ್ಟಿವೇಟೆಡ್ ಅಂತ ಬಂತು. ಇವಾಗ ಇಲ್ಲಿ ನೋಡಿ, ಇಮೇಲ್ ಹಾಕಿ, ನಿಮ್ಮದು ಇಮೇಲ್ ಹಾಕಿದ ನಂತರ ನಾವು ಇವಾಗ ಹಿಂದ್ಗಡೆ ಹಾಕಿದ್ವಲ್ಲ ಅದು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಬೇಕು. ಓಕೆ, ಲಾಗಿನ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಏನು ಮಾಡಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಬೇಕು. ಅಂದರೆ ಇವಾಗ ರಾಜ್ಯಗಳದ್ದು ನಾನು ಹೇಳಿದ್ನಲ್ಲ ನಿಮಗೆ, ಒಂದಿಷ್ಟು ರಾಜ್ಯಗಳಲ್ಲಿ ಓಪನ್ ಆಗಿದೆ ಅಂತ, ಅದೇ ಥರ ಇವಾಗ ನಮ್ಮದು ಕರ್ನಾಟಕದ್ದು ಕೆಳಗಡೆ ಇದೆ ನೋಡಿ, ಇಲ್ಲಿ ಕರ್ನಾಟಕ 11th ಪ್ರೋಗ್ರಾಮ್ 2025 ಅಂತ ಇದೆ ನೋಡಿ, ಇಲ್ಲಿ ಅಪ್ಲೈ ನೋ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಈ ಥರ ಪೇಜ್ ಓಪನ್ ಆಯ್ತು. ಇವಾಗ ನಿಮ್ಮ ಹೆಸರದ್ದು ಓಪನ್ ಆಗಿರುತ್ತೆ. ಓಕೆ, ಇವಾಗ ಇಂಟರ್ವ್ಯೂ ಪ್ಲೇಸ್ ಅಂತ ಇದೆ, ಅಲ್ಲಿ ಆನ್ಲೈನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಪರ್ಸ್ನಲ್ ಮೊಬೈಲ್ ನಂಬರ್ ಇದೆ, ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಆ್ಯಂಡ್ ಮೇಲ್ಗಡೆ ಜೆಂಡರ್ ಯಾವುದು ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಡೇಟ್ ಆಫ್ ಬರ್ತ್ ಇದೆ, ಡೇಟ್ ಆಫ್ ಬರ್ತ್ ಮಾಡ್ಕೊಳ್ಳಿ. ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಅಂತ ಹೊಡಿದ್ರಿ, ಎಸ್ ಅಂತ ಹೊಡೆದ್ರೆ ಕೆಳಗಡೆ ಈ ಥರ ಸ್ವಲ್ಪ ಡೀಟೇಲ್ಸ್ ಹಾಕೊಳ್ಳೋಕೆ ಬರುತ್ತೆ. ಇದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಮಾತ್ರ ಇದನ್ನ ಈ ಥರದ ಡೀಟೇಲ್ಸ್ನ ಅವರು ಹಾಕಬೇಕು. ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಅಲ್ಲಿ ಇವಾಗ ಮೇಲ್ಗಡೆ ಬರುತ್ತೆ ನೋ ಅಂತ ಬರುತ್ತೆ, ಅಲ್ಲಿ ನೋ ಅಂತ ಕ್ಲಿಕ್ ಮಾಡಬೇಕು ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇಲ್ಲ ಅಂದರೆ. ಓಕೆನಾ? ಓಕೆ, ಇವಾಗ 2 ಥರ ಬರುತ್ತೆ, ಒಂದು ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಇರುತ್ತೆ, ಒಂದು ಪ್ರೆಸೆಂಟ್ ಅಡ್ರೆಸ್ ಇರುತ್ತೆ. ಓಕೆ, ಇವಾಗ ಅಲ್ಲಿ ಪರ್ಸ್ನಲ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಅಲ್ಲಿ ಮೊಬೈಲ್ ನಂಬರ್ನ ಹಾಕಬೇಕು. ನಿಮ್ಮದು ಮೊಬೈಲ್ ನಂಬರ್ ಹಾಕಿದರೆ, ಮೊಬೈಲ್ ನಂಬರು ವಾಟ್ಸಪ್ ನಂಬರ್ ಸೇಮ್ ಇದ್ದರೆ ಅಲ್ಲಿ ಎಸ್ ಕೊಡಿ, ಇಲ್ಲ ಅಂದರೆ ಅಲ್ಲಿ ನೋ ಅಂತ ಕ್ಲಿಕ್ ಮಾಡಿ ನೀವು. ಇವಾಗ ನೀವು ಪರ್ಸ್ನಲ್ ಮೊಬೈಲ್ ನಂಬರ್ ಹಾಕಿರ್ತೀರ, ಅದೇ ವಾಟ್ಸಪ್ ನಂಬರ್ ಇದ್ದರೆ ನಿಮ್ಮದು ಎಸ್ ಅಂತ ಕ್ಲಿಕ್ ಮಾಡಿ. ಓಕೆ, ಮತ್ತೊಂದು ಆಲ್ಟರ್ನೇಟ್ ನಂಬರ್ ಬರುತ್ತೆ, ಅದನ್ನು ಕೂಡ ಯಾವುದಾದ್ರೂ ಆಲ್ಟರ್ನೇಟ್ ನಂಬರ್ ಹಾಕಿ ನಿಮ್ಮದು. ಇವಾಗ ಪರ್ಮನೆಂಟ್ ಅಡ್ರೆಸ್ ಇರುತ್ತೆ, ಒಂದು ಪ್ರೆಸೆಂಟ್ ಅಡ್ರೆಸ್ ಇರುತ್ತೆ, ನಿಮ್ಮ ಅಡ್ರೆಸ್ನ ಎಲ್ಲ ಫಿಲ್ ಮಾಡಿ. ಆಮೇಲೆ ಇವಾಗ ಬಂದುಬಿಟ್ಟು ಫಾದರ್ ಮದರ್ ಡೀಟೇಲ್ಸ್ ಬರುತ್ತೆ, ಫಾದರ್ ನೇಮ್ ಇರುತ್ತೆ, ಫಾದರ್ ಮೊಬೈಲ್ ನಂಬರ್ ಹಾಕಿ, ಆಕ್ಯುಪೇಷನ್ ಏನಿದೆ ಅಂತ ಅವ್ರ ಕೆಲಸ ಏನು ಮಾಡ್ತಾರೆ ಅದನ್ನು ಹಾಕಿ. ಇವಾಗ ಸೇಮ್ ಆ್ಯಸ್ ಇಟ್ ಈಸು ಸೈಡಲ್ಲಿ ಬರುತ್ತೆ. ಇವಾಗ ಮದರ್ದು ಕೂಡ ಸೇಮ್ ಬರುತ್ತೆ, ಅವ್ರದ್ದು ಏನು ಮಾಡ್ತಾರೆ ಮೊಬೈಲ್ ನಂಬರ್ ಹಾಕಿ, ಎಜುಕೇಷನ್ ಹಾಕಿ, ಆಕ್ಯುಪೇಷನ್ ಏನೇನಿದೆ ಅದನ್ನು ಕೂಡ ಈ ಥರ ಫಿಲಪ್ ಮಾಡಿ. ಓಕೆ, ಇವಾಗ ನಿಮ್ಮದು 10th ಡೀಟೇಲ್ಸ್ ಹಾಕೋದಕ್ಕೆ ಬರುತ್ತೆ. 10th ಡೀಟೇಲ್ಸ್ ಬಂದುಬಿಟ್ಟು ನೋಡಿ, ಇಲ್ಲಿ ನಿಮ್ಮದು ಸ್ಕೂಲ್ ಯಾವುದು ಅಂದರೆ ಯಾವ ಟೈಪ್ ಸ್ಕೂಲ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಯರ್ ಆಫ್ ಪಾಸಿಂಗ್ ಯಾವುದಿದೆ ಅಂತ ಅದನ್ನು ಕ್ಲಿಕ್ ಮಾಡಿ. ಮೇಲ್ಗಡೆ ಇನ್ಸ್ಟಿಟ್ಯೂಷನ್ ಯಾವುದಿದೆ ಅಂತ, ಇವಾಗ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ಕನ್ನಡ ಮೀಡಿಯಮ್ಮ, ಇಂಗ್ಲೀಷ್ ಮೀಡಿಯಮ್ಮ ಅಂತ ಯಾವ ಥರ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕೆಳಗಡೆ ಬಂದುಬಿಟ್ಟು SSLC ಬೋರ್ಡ್ ಬರುತ್ತೆ, ನಿಮ್ಮದು CBSE ಇದೆಯಾ, ಇದು ಕರ್ನಾಟಕ ಸ್ಟೇಟ್ಸಲ್ಲಿದೆ ಯಾವುದಿದೆ ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. UC ಅಂತ ಬಂದಿದೆಯಲ್ಲ ಇದರಲ್ಲಿ ಏನೂ ಕ್ಲಿಕ್ ಮಾಡಿಬಿಡಿ, ಹಾಗೆ ಬಿಟ್ಬಿಡಿ ಅದನ್ನು. ಓಕೆನಾ? ಇವಾಗ ಬಂದುಬಿಟ್ಟು ನಿಮ್ಮದು ಫೈನಲ್ ಇದು ಫ್ಯಾಮಿಲಿ ಇನ್ಕಮ್ ಅಂತ ಬರುತ್ತೆ. ನಿಮ್ಮದು ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ, 1 ಲಕ್ಷ ಇದೆ, 2 ಲಕ್ಷ ಇದೆ, ಯಾವ ಥರ ಇದೆ ಅದನ್ನು ಆ ಥರ ಅಲ್ಲಿ ಎಲ್ಲ ಹಾಕಬೇಕಾಗುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಲಿವಿಂಗ್ ಸ್ಕಾಲರ್ಶಿಪ್ಸ್ ಅಂದರೆ ಇದಕ್ಕಿಂತ ಮುಂಚೆ ನಿಮ್ಮದು ಯಾರಾದರೂ ಈ ಸ್ಕಾಲರ್ಶಿಪ್ನ ತೊಗೊಳ್ತಾ ಇದ್ದರೆ ಇಲ್ಲಿ ಕೂಡ ಕ್ಲಿಕ್ ಮಾಡಬೇಕಾಗುತ್ತೆ ಅದನ್ನು. ಓಕೆನಾ? ನಿಮ್ಮದು ಎಕ್ಸ್ಟ್ರಾ ಏನಾದರೂ ಆ್ಯಕ್ಟಿವಿಟೀಸ್ ಇದ್ದರೆ ಈ ಥರ ಇಲ್ಲಿ ಫಿಲಪ್ ಮಾಡೋಕ್ಕೆ ಬರುತ್ತೆ, ಅದನ್ನು ಕೂಡ ಫಿಲಪ್ ಮಾಡಿ. ಓಕೆ, ಸೈಡಲ್ಲಿ ಇವಾಗ ಹಾಬೀಸ್ ಇರುತ್ತೆ, ನಿಮ್ಮದು ಏನಾದರೂ ಹಾಬೀಸ್ ಏನೇನಿದೆ ಅಂತ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿ. ಅಚೀವ್ಮೆಂಟು, ಸ್ಕೂಲಲ್ಲಿ ಏನಾದರೂ ಫಸ್ಟ್ ಬಂದಿದ್ದು, ಸೆಕೆಂಡ್ ಬಂದಿರೋದು, ಈ ಥರ ಏನಾದರೂ ಇದ್ದರೆ ಅಚೀವ್ಮೆಂಟ್ಸ್ ಇದ್ದರೆ ಆಪ್ಷನಲ್ಲಿ ಇರುತ್ತೆ, ಇದನ್ನು ಕೂಡ ನೀವು ಎಲ್ಲ ಹಾಕಿ. ಓಕೆ, ಇವಾಗ ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆ, ಅಡಿಷ್ನಲ್ ಇನ್ಫಾರ್ಮೇಷನ್ನು ಓಕೆ ಅದನ್ನು ಬಿಡಿ ಅದೇ ಥರ. ಓಕೆ, ಇವಾಗ ನೆಕ್ಸ್ಟ್ ಬರುತ್ತೆ ನಿಮಗೆ ಇದು ನಿಮಗೆ ವಿದ್ಯಾಧನು ಯಾವ ಥರ ಗುರ್ತಾಯಿತು ಅಂತ ಇರುತ್ತೆ ಇಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಅಂದರೆ ಯಾವಾಗ ನ್ಯೂಸ್ ಪೇಪರ್ಗಿಂದ ಗುರ್ತಾಯ್ತಾ ನಿಮಗೆ, ಇಲ್ಲ ಇವಾಗ ಈಗ ನಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ಬಂತಾ, ಇಲ್ಲ ಯಾರಾದರೂ ನಿಮ್ಗೆ ಹೇಳಿದ್ರೆ ಅದನ್ನೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲೊಂದು ಕೆಳಗಡೆ ಬರುತ್ತೆ, ಇದನ್ನ ಟಿಕ್ ಮಾಡ್ಕೊಳ್ಳಿ ಕೆಳಗಡೆ. ಓಕೆ, ಅದನ್ನು ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗಿರುತ್ತೆ, ಸ್ಟೇಟಸ್ ನಿಮ್ಮದು ಅಪ್ಲೈಡ್ ಅಂತ ಬರುತ್ತೆ. ಇವಾಗ ಒಂದು ನಿಮ್ಮದು ಇದು ಇರುತ್ತೆ. ಓಕೆ, ಇವಾಗ ಬಂತಲ್ಲ, ಇವಾಗ ನಿಮ್ಮದು ಎಲ್ಲ ಅಪ್ಲಿಕೇಶನ್ ಓಕೆ ಆಗಿದ್ದರೆ ಸ್ಟೇಟಸ್ಸು ಅಪ್ಲೈಡ್ ಅಂತ ಬರುತ್ತೆ. ಇವಾಗ ಇಲ್ಲಿ ನೋಡಿ ಕೆಳಗಡೆ ಬರ್ತಾ ಇದೆ ನೋಡಿ, ಒಂದೇ ನಿಮಿಷ. ಅಪ್ಲಿಕೇಶನ್ ಸ್ಟೇಟಸ್ಸು
ಅಂದರೆ ಇಲ್ಲಿ ಇವಾಗ ನಿಮ್ಮದು ಡಾಕ್ಯುಮೆಂಟ್ ಅಪ್ಲೈ ಮಾಡೋದಿರುತ್ತೆ. ಅಲ್ಲಿ ಕೆಳಗಡೆ ಬಂದು ಕ್ಲಿಕ್ ಹಿಯರ್ ಅಂತ ಇದೆ ನೋಡಿ, ಕಾಣ್ತಾ ಇದೆಯಲ್ಲ ಇಲ್ಲಿ ಪಿಂಕ್ ಕಲರಲ್ಲಿ ಇದೆ ನೋಡಿ, ಅದು ಕ್ಲಿಕ್ ಹಿಯರ್ ಅಂತ. ಓಕೆ, ಅಲ್ಲಿ ಕ್ಲಿಕ್ ಮಾಡಿ. ಓಕೆ, ಇವಾಗ ಇಲ್ಲಿ 3 ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ ನಿಮಗೆ. ಫಸ್ಟ್ ನೀವು ಏನು ಮಾಡ್ಕೊಳ್ಬೇಕು, ಸೈಡಲ್ಲಿ ಬಂದುಬಿಟ್ಟು ನೀವು ಯಾವ ಡಾಕ್ಯುಮೆಂಟ್ನ ಎಲ್ಲಿ ನೀವು ಅಪ್ಲೋಡ್ ಮಾಡ್ತೀರಾ ಅಂತ ಇವಾಗ ಸೈಡಲ್ಲಿ ಮಾರ್ಕ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ, ಇಲ್ಲಿ ಫಸ್ಟು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಬಂದುಬಿಟ್ಟು ಮಾರ್ಕ್ ಶೀಟ್ ಇರುತ್ತೆ, ಆಮೇಲೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟು, ಥರ್ಡ್ ಒನ್ನು ಫೋಟೋಗ್ರಾಫು. ಈ ಥರ ಇದೆಯಲ್ಲ, ಫಸ್ಟ್ ಒಂದು 10th ಮಾರ್ಕ್ಸ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಫೋಟೋಗ್ರಾಫು. ಓಕೆ, ಇವಾಗ ಇಲ್ಲಿ ಚೂಸ್ ಫೈಲ್ ಇದೆಯಲ್ಲ, ಇಲ್ಲಿ ಫೈಲ್ ಟೈಪ್ನ ಇದನ್ನು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಡಾಕ್ಯುಮೆಂಟು, ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಇವಾಗ 3 ಈ ಥರದ್ದು ಇರುತ್ತಲ್ಲ, 3 ಎಲ್ಲ ಡಾಕ್ಯುಮೆಂಟ್ನ ಅಪ್ಲೈ ಮಾಡಿದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಅದೇ ಇವಾಗ ಕೆಳಗಡೆ ಒಂದು ಇದು ಬರ್ತಾ ಇದೆಯಲ್ಲ ರೈಟ್ ಮಾರ್ಕು, ಓಕೆ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಿಮ್ಮದು ಕ್ಲಿಕ್ ಮಾಡ್ಕೊಂಡ ನಂತರ ಏನಾದರೂ ಇವಾಗ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಇವಾಗ ಹಿಂದ್ಗಡೆ ಹಾಕಿದ್ರಲ್ಲ ಅಪ್ಲಿಕೇಶನಲ್ಲಿ, ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾದ್ರೆ ಎಡಿಟ್ ಅಪ್ಲಿಕೇಶನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಅಲ್ಲಿ ಕೂಡ ನಿಮಗೆ ಈ ಥರ ಬರುತ್ತೆ. ಓಕೆ, ಮುಗಿತು. ಇವಾಗ ಫೈನಲಿ ನಿಮ್ಮದು ಅಲ್ಲಿಂದ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ ನಂತರ ನಿಮ್ಮದು ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಆಗಿರುತ್ತೆ. ಮತ್ತು ಮುಂದಿನ ಏನಿರುತ್ತೆ ಅದು ನಿಮಗೆ ಇಮೇಲ್ಗೆ ಅವರು ಎಲ್ಲ ನಿಮ್ಮ ಮುಂದೆ ಬರುವಂಥದ್ದು ಎಲ್ಲ ಅಪ್ಡೇಟ್ಸ್ ಎಲ್ಲ ಏನಿರುತ್ತಲ್ಲ ನಿಮಗೆ ಇಮೇಲ್ಗೆ ಅವರು ಎಲ್ಲ ಇವಾಗ ನಿಮಗೆ ಮೇಲ್ ಮಾಡ್ತಾ ಇರ್ತಾರೆ. ರೆಗ್ಯುಲರಾಗಿ ಚೆಕ್ ಮಾಡ್ಕೊಳ್ತಾ ಇರಿ ನಿಮ್ಮ ಮೇಲ್ಗೆ. ಓಕೆ, ಥ್ಯಾಂಕ್ ಯು.